ನಮಸ್ಕಾರ. ಕರ್ನಾಟಕದಲ್ಲಿ ಆಯುರ್ವೇದ ಓದ್ಬೇಕು ಅಂತ ಆಸೆ ಇರುವವರಿಗೆ ಇವತ್ತಿನ ನಮ್ಮ ಚರ್ಚೆ ತುಂಬಾನೇ ಇಂಪಾರ್ಟೆಂಟ್. ಹೌದು. ನೀಟ್ ಎಕ್ಸಾಮ್ ಆದ್ಮೇಲೆ ಈ ಸರ್ಕಾರಿ BAMS ಕಾಲೇಜ್ಗಳಲ್ಲಿ ರಾಜ್ಯ ಕೋಟಾದಲ್ಲಿ ಸೀಟು ಗಿಟ್ಟಿಸೋಕೆ ಎಂಥ ರ್ಯಾಂಕ್ ಬೇಕು? ನಮ್ಮತ್ರ ಇರೋ ಲೇಟೆಸ್ಟ್ ಡೇಟಾ ಇಟ್ಕೊಂಡು ಈಗ ಬೆಂಗಳೂರು, ಮೈಸೂರು, ಹಾಸನ ಇದೆಯಲ್ಲ, ಈ ಸರ್ಕಾರಿ ಕಾಲೇಜ್ಗಳ ಕತೆ ಏನು ಅಂತ ನೋಡೋಣ. ಸರಿ. ಇದರಿಂದ ನೀಟ್ ಆಸ್ಪಿರೆಂಟ್ಸ್ಗೆ ಒಂದು ಒಳ್ಳೆ ಐಡಿಯಾ ಸಿಗುತ್ತೆ ಅನ್ಕೊಂಡಿದೀವಿ. ಶುರು ಮಾಡೋಣವಾ? ಖಂಡಿತ. ಮೊದಲನೇಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ KEA ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ರಾಜ್ಯ ಕೌನ್ಸಿಲಿಂಗ್ ನಡೆಸುತ್ತೆ. ಹೌದು. ಆಲ್ಮೋಸ್ಟ್ 85% ಸೀಟ್ಗಳು ರಾಜ್ಯ ಕೋಟಾದಲ್ಲೇ ಭರ್ತಿಯಾಗೋದು. ಇದಕ್ಕೆ ಅಪ್ಲೈ ಮಾಡೋಕೆ ನೀಟಲ್ಲಿ ಪಾಸ್ ಆಗಿರ್ಬೇಕು, ಅಂದ್ರೆ ಮಿನಿಮಮ್ ಮಾರ್ಕ್ಸ್ ತಗೊಂಡಿರ್ಬೇಕು. ಓಕೆ. ಮಿನಿಮಮ್ ಮಾರ್ಕ್ಸ್ ಅಂದ್ರೆ ಜನರಲ್ ಮೆರಿಟ್ ಅಥವಾ EWS ಕ್ಯಾಟಗರಿಗೆ 50th ಪರ್ಸೆಂಟೈಲ್ ಅಲ್ವಾ? ಅಂದ್ರೆ ಸುಮಾರು 162 ಮಾರ್ಕ್ಸ್. ಹೌದು, ಕರೆಕ್ಟ್. ಅದೇ OBC, SC, ST ಕ್ಯಾಟಗರಿ ಅವರಿಗೆ 40th ಪರ್ಸೆಂಟೈಲ್, ಅಂದ್ರೆ 127 ರಿಂದ 161 ರೇಂಜಲ್ಲಿ. ಆದ್ರೆ ಇಷ್ಟು ಮಾರ್ಕ್ಸ್ ಬಂದ್ರೆ ಸಾಕಾ? ಸೀಟ್ ಸಿಕ್ಬಿಡುತ್ತಾ? ಅದೇ ದೊಡ್ಡ ಪ್ರಶ್ನೆ. ಖಂಡಿತ ಇಲ್ಲ. ಅದು ಬರೀ ಎಲಿಜಿಬಿಲಿಟಿ ಅಷ್ಟೇ. ಜಸ್ಟ್ ನೀವು ಕೌನ್ಸಿಲಿಂಗ್ಗೆ ಅಟೆಂಡ್ ಮಾಡಬಹುದು ಅಂತ. ನಿಜವಾದ ಆಟ ಶುರುವಾಗೋದೇ ರ್ಯಾಂಕ್ ಮೇಲೆ. ಈಗ ನೋಡಿ, ಬೆಂಗಳೂರಿನಲ್ಲಿದೆ ಅಲ್ವಾ ಗವರ್ಮೆಂಟ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು? ಹೌದು, ತುಂಬಾನೇ ಫೇಮಸ್ ಅದು. ಹೌದು. ಅಲ್ಲಿ 2024ರ 3ನೇ ರೌಂಡ್ ಕೌನ್ಸಿಲಿಂಗ್ ಅಲ್ಲಿ ಆಲ್ ಇಂಡಿಯಾ ಕೋಟಾ ಅಂದ್ರೆ AIQ 15% ಸೀಟ್ಸ್ ಇದೆಯಲ್ಲ, ಅದರಲ್ಲಿ ಕ್ಲೋಸಿಂಗ್ ರ್ಯಾಂಕ್ 62,632 ಆಗಿತ್ತು. 62,000ನಾ? ಓ ಹೌದು. 2023ರಲ್ಲಿ ಇದು 55,830 ಇತ್ತು. ಅಂದ್ರೆ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಆಗಿದ್ಯಾ ಹೋದ ವರ್ಷಕ್ಕೆ ಹೋಲಿಸಿದ್ರೆ? ಸ್ವಲ್ಪ ಅಂತ ಹೇಳ್ಬೋದು AIQ ಮಟ್ಟಕ್ಕೆ. ಸರಿ, ಇದು AIQ ಕಥೆ. ಈಗ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗಿರೋ 85% ಕೋಟಾ ಇದೆಯಲ್ಲ, ಅಲ್ಲಿ ಪರಿಸ್ಥಿತಿ ಹೇಗಿರುತ್ತೆ? ಸಾಮಾನ್ಯವಾಗಿ ಸ್ಟೇಟ್ ಕೋಟಾದಲ್ಲಿ ರ್ಯಾಂಕ್ಸ್ ಇನ್ನೂ ಕಮ್ಮಿ ಬೇಕು ಅಂತಾರಲ್ಲ? ಹೌದು. ಸ್ಟೇಟ್ ಕೋಟಾದಲ್ಲಿ ಅಂದ್ರೆ ಆಲ್ ಇಂಡಿಯಾ ರ್ಯಾಂಕ್ಗೆ ಹೋಲಿಸಿದ್ರೆ ಸಾಮಾನ್ಯವಾಗಿ ಒಂದು 15-25% ಕಡಿಮೆ ಇರುತ್ತೆ. ಯಾಕೆ ಹಾಗೆ? ಅಂದ್ರೆ ರ್ಯಾಂಕ್ ಸಂಖ್ಯಾ ದೃಷ್ಟಿಯಿಂದ ಜಾಸ್ತಿ ಬೇಕಾಗಬಹುದು. ಸಾರಿ, ನಾನಿಲ್ಲಿ ಹೇಳಿದ್ದು ಪರ್ಸೆಂಟೇಜ್ ಕಡಿಮೆ ಅಂತ. ಅಂದ್ರೆ ಉತ್ತಮ ರ್ಯಾಂಕ್ ಇರೋರು ಸ್ಟೇಟ್ ಕೋಟಾದಲ್ಲೇ ತಗೋತಾರೆ. ಓಕೆ. ಅಂದ್ರೆ ಟಾಪ್ ರ್ಯಾಂಕ್ನವರು ಸ್ಟೇಟ್ನಲ್ಲೇ ತಗೋತಾರೆ. ಹೌದು. ರಾಜ್ಯದ ವಿದ್ಯಾರ್ಥಿಗಳು ಹೆಚ್ಚಾಗಿ ತಮ್ಮ ರಾಜ್ಯದ ಕಾಲೇಜುಗಳನ್ನೇ ಪ್ರಿಫರ್ ಮಾಡ್ತಾರೆ. ಮತ್ತೆ ಡೊಮಿಸೈಲ್ ರಿಸ್ಟ್ರಿಕ್ಷನ್ ಕೂಡ ಇರುತ್ತೆ. ಅರ್ಥ ಆಯ್ತು. ಹಾಗಾಗಿ ಈಗ ಬೆಂಗಳೂರು ಕಾಲೇಜ್ಗೆ ರಾಜ್ಯ ಕೋಟಾದ ಜನರಲ್ ಮೆರಿಟ್ ಕ್ಲೋಸಿಂಗ್ ರ್ಯಾಂಕ್ ಸುಮಾರು ಒಂದು 50,000 ರಿಂದ 55,000 ರೇಂಜಲ್ಲಿ ನಿಲ್ಬಹುದು ಅಂತ ಒಂದು ಅಂದಾಜು. 50 ರಿಂದ 55,000. ಸರಿ, ಇದು ಬೆಂಗಳೂರು ವಿಷಯ ಆಯ್ತು. ಈಗ ಮೈಸೂರು ಮತ್ತೆ ಹಾಸನದಲ್ಲೂ ಸರ್ಕಾರಿ ಕಾಲೇಜುಗಳಿವನ್ವಾ? ಅವು ಕೂಡ ಹಳೆಯ ಸಂಸ್ಥೆಗಳು. ಖಂಡಿತ. ಮೈಸೂರಿನ ಸರ್ಕಾರಿ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ಮತ್ತೆ ಹಾಸನದು SDM ಆಯುರ್ವೇದ ಕಾಲೇಜು, ಇವೆರಡೂ ಸಹ ಬಹಳ ಮುಖ್ಯವಾದವು. ಅವುಗಳ ರಾಜ್ಯಕೋಟ ರ್ಯಾಂಕ್ಸ್ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ನಿಖರವಾದ ರಾಜ್ಯಕೋಟ ರ್ಯಾಂಕ್ ಡೇಟಾ ಸಿಗೋದು ಸ್ವಲ್ಪ ಕಷ್ಟ. ಆದರೆ AIQ ಟ್ರೆಂಡ್ಸ್ ನೋಡಿದ್ರೆ ಆ ಕಾಲೇಜ್ಗಳ ಕ್ಲೋಸಿಂಗ್ ರ್ಯಾಂಕ್ ಸಾಮಾನ್ಯವಾಗಿ 40,000 ದಿಂದ 60,000 ಆಸುಪಾಸಲ್ಲಿ ಇರುತ್ತೆ. ಓಕೆ. ಅದರ ಆಧಾರದ ಮೇಲೆ ರಾಜ್ಯ ಕೋಟಾದಲ್ಲಿ ಅವುಗಳ ಕ್ಲೋಸಿಂಗ್ ರ್ಯಾಂಕು ಒಂದು 30,000 ದಿಂದ 50,000 ರೇಂಜ್ನಲ್ಲಿ ಇರೋ ಸಾಧ್ಯತೆ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಅಂದ್ರೆ ಹೆಚ್ಚು ಕಡಿಮೆ ಬೆಂಗಳೂರಿನಷ್ಟೇ ಕಾಂಪಿಟೇಟಿವ್ ಅಂತಾನಾ? ಬಹುತೇಕ ಹೌದು. ಆದ್ರೆ ಸಣ್ಣ ವ್ಯತ್ಯಾಸಗಳಂತೂ ಇದ್ದೇ ಇರುತ್ತೆ. ಜನರಲ್ ಮೆರಿಟ್ನವ್ರಿಗೆ ಸಾಮಾನ್ಯವಾಗಿ ಬೆಂಗಳೂರೇ ಫಸ್ಟ್ ಚಾಯ್ಸ್ ಆಗಿರುತ್ತೆ. ಹೌದು. ರಿಸರ್ವೇಷನ್ ಕ್ಯಾಟಗರಿಯವರಿಗೆ ಕೆಲವೊಮ್ಮೆ ಮೈಸೂರು ಅಥವಾ ಹಾಸನದಲ್ಲಿ ಬೆಂಗಳೂರಿಗಿಂತ ಸ್ವಲ್ಪ ಸುಲಭವಾಗಿ ಸಿಗೋ ಚಾನ್ಸಸ್ ಇರ್ಬೋದು. ಅದು ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳ ಪ್ರಿಫರೆನ್ಸ್ ಮೇಲೆ ಚೇಂಜ್ ಆಗುತ್ತೆ. ಹಾಗ. ಸರಿ, ಹಾಗಾದ್ರೆ ಈಗ ಒಬ್ಬ ನೀಟ್ ಸ್ಟೂಡೆಂಟ್, ಜನರಲ್ ಕ್ಯಾಟಗರಿ ಅಂತ ಇಟ್ಕೊಳ್ಳೋಣ, ಕರ್ನಾಟಕದ ಸರ್ಕಾರಿ ಆಯುರ್ವೇದ ಕಾಲೇಜಲ್ಲಿ ಸೀಟು ಬೇಕು ಅಂದ್ರೆ ಅವ್ರ ಮನ್ಸಲ್ಲಿ ಯಾವ ರ್ಯಾಂಕ್ ಇಟ್ಕೋಬೇಕು? ಮಿನಿಮಮ್ ಮಾರ್ಕ್ಸ್ ಸಾಕಾಗಲ್ಲ ಅಂತ ಗೊತ್ತಾಯ್ತು. ಹೌದು. ಮಿನಿಮಮ್ 162 ಜನರಲ್ ಅಥವಾ 127 ರಿಸರ್ವೇಷನ್ ಇಟ್ಕೊಂಡ್ರೆ ಸಾಕಾಗಲ್ಲ. ಸರ್ಕಾರಿ ಸೀಟ್ಗೆ ರಾಜ್ಯದ ಮೆರಿಟ್ ಲಿಸ್ಟಲ್ಲಿ ಒಂದು ಡೀಸೆಂಟ್ ರ್ಯಾಂಕ್ ಬೇಕೇ ಬೇಕು. ಎಷ್ಟು? ಒಂದು ಅಂದಾಜು? ನಮ್ಮ ಅನಾಲಿಸಿಸ್ ಪ್ರಕಾರ ರಾಜ್ಯ ಕೋಟಾದಲ್ಲಿ ಕಾಂಪಿಟೇಟಿವ್ ಆಗಿರಬೇಕು ಅಂದ್ರೆ ಜನರಲ್ ಮೆರಿಟ್ಗೆ ಸುಮಾರು ಒಂದು 30,000 ದಿಂದ 50,000 ಒಳಗೆ ರ್ಯಾಂಕ್ ಬರೋ ಹಾಗೆ ಟಾರ್ಗೆಟ್ ಮಾಡಬೇಕು. 30 ರಿಂದ 50,000 ಒಳಗೆ. ಓಕೆ. ಮೀಸಲಾತಿ ವರ್ಗದವರಿಗೆ ಈ ರ್ಯಾಂಕ್ ಸಂಖ್ಯಾ ದೃಷ್ಟಿಯಿಂದ ಸ್ವಲ್ಪ ಹೆಚ್ಚಿರ್ಬೋದು. ಅಂದ್ರೆ 55,000 ಅಥವಾ ಅದಕ್ಕಿಂತ ಜಾಸ್ತಿನೂ ಇರ್ಬೋದು. ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ಸರಿ, ಹಾಗಾದ್ರೆ ಒಟ್ಟಾರೆಯಾಗಿ ಕನಿಷ್ಠ ಅಂಕಗಳು ಜನರಲ್ಗೆ 162+, ರಿಸರ್ವ್ಡ್ಗೆ 127+. ಆದ್ರೆ ಗುರಿ ಇಡಬೇಕಾಗಿರೋದು ರಾಜ್ಯ ಕೋಟಾದಲ್ಲಿ ಸುಮಾರು 30,000 ದಿಂದ 50,000 ರ್ಯಾಂಕ್ ರೇಂಜ್. ಇದು ಈ ಸಲದ ಡೇಟಾ ಸಾರಾಂಶ. ಹೌದು, ಅದೇ. ಈ ಚರ್ಚೆಯಿಂದ ಕರ್ನಾಟಕದ ಸರ್ಕಾರಿ BAMS ಕಾಲೇಜ್ಗಳ ಅಡ್ಮಿಷನ್ಗೆ ಬೇಕಾದ ಮಾರ್ಕ್ಸ್ ಮತ್ತೆ ರ್ಯಾಂಕ್ಸ್ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ ಅನ್ಕೋತೀನಿ. ಖಂಡಿತ.
ಬೆಂಗಳೂರು, ಮೈಸೂರು, ಹಾಸನ ಕಾಲೇಜ್ಗಳ ಈ ಅಂದಾಜು ರ್ಯಾಂಕ್ಗಳನ್ನ ಗಮನದಲ್ಲಿಟ್ಕೊಂಡು ಪ್ರಿಪೇರ್ ಆದ್ರೆ ಹೆಲ್ಪ್ ಆಗುತ್ತೆ. ಖಂಡಿತವಾಗಿಯೂ. ಆದ್ರೆ ಒಂದು ವಿಷಯ ಮರಿಬಾರ್ದು ಅಲ್ವಾ, ಈ ಕಟ್ ಆಫ್, ಈ ರ್ಯಾಂಕ್ಗಳು ಪ್ರತಿ ವರ್ಷ ಚೇಂಜ್ ಆಗ್ತಾ ಇರುತ್ತೆ. ಹೌದು, ಅದು ಬಹಳ ಮುಖ್ಯವಾದ ಪಾಯಿಂಟ್. ನೀಟ್ ಪೇಪರ್ ಟಫ್ನೆಸ್, ಎಷ್ಟು ಜನ ಅಪ್ಲೈ ಮಾಡಿದ್ರು, ಸ್ಟೂಡೆಂಟ್ಸ್ ಪ್ರಿಫರೆನ್ಸ್ ಎಲ್ಲದರ ಮೇಲೆ ಡಿಪೆಂಡ್ ಆಗುತ್ತೆ. ಕರೆಕ್ಟ್. ಹಾಗಾಗಿ ಸ್ಟೂಡೆಂಟ್ಸ್ ತಮ್ಮ ರಿಸಲ್ಟ್ ಬಂದ ಮೇಲೆ ತಮ್ಮ ರ್ಯಾಂಕ್ ಮತ್ತು ಕ್ಯಾಟಗರಿ ಇಟ್ಕೊಂಡು ಆ ವರ್ಷದ ಪರಿಸ್ಥಿತಿ ನೋಡಿ ತಮ್ಮ ಚಾನ್ಸಸ್ನ ಅಂದಾಜು ಮಾಡ್ಕೋಬೇಕು. ಒಂದು ವೇಳೆ ಸರ್ಕಾರಿ ಸೀಟು ಕೈತಪ್ಪಿದ್ರೆ ಒಳ್ಳೆ ಪ್ರೈವೇಟ್ ಕಾಲೇಜುಗಳ ಆಪ್ಷನ್ ಬಗ್ಗೆನೂ ಯೋಚನೆ ಮಾಡ್ಬೇಕಾಗತ್ತೆ ಅಲ್ವಾ? ಹೌದು, ಖಂಡಿತ. ಪ್ಲಾನ್ ಬಿ ಯಾವಾಗ್ಲೂ ರೆಡಿ ಇರಬೇಕು.